ಫ್ರೆಂಡ್ಸ್ ದೀರುಗೆ ರಾಜು ಮನೆಯಲ್ಲೇ ಟ್ರಿಮ್ ಮಾಡ್ತೀನಿ ಅಂತ ಮಾಡಿದ್ದಾರೆ. ಕಾಲು ಕೈ ಬಾಯಲ್ಲಿದೆ. 5:30 ಅಲ್ಲಿ ನಾವು ಟ್ರೈನ್ ಹೋಗ್ತಿದೀವಿ. ಅಯ್ಯೋ ಚಿಕ್ಕು ಇಲ್ಲಿ ದೀರು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದೇನ್ ಗೊತ್ತಾ, ರಾಜು ಟ್ರಿಮ್ಮರ್. ಅದನ್ನ ಯಾಕೆ ತಗೊಂಡ್ ಬಂದಿದ್ಯಾ? ಅದು ದೀರುಗೆ ಕೂದಲೆಲ್ಲ ಹೆಚ್ಚು ಕಮ್ಮಿ ಇದೆ. ಅಲ್ಲಿ ಸಲೂನ್ ಹತ್ರ ಕರ್ಕೊಂಡು ಹೋದ್ರೆ ಹಳಕ್ ಶುರು ಮಾಡ್ತಾ ಇದ್ದಾನೆ. ಅದಕ್ಕೆ ಸ್ವಲ್ಪ ಮನೆಯಲ್ಲಿ ಸೌಂಡ್ ಅವಾಗ ಕೇಳಿಸಿದ್ರೆ ಸ್ವಲ್ಪ ಫ್ರೆಂಡ್ಲಿ ಆಗತ್ತೋ, ಇದು ನನಗೆ ಗೊತ್ತಿದೆ ಎಲ್ಲ ಕಟಿಂಗ್ ಮಾಡ್ಬಿಡೋಣ ಬಾ. ನೀನ್ ಮಾಡ್ತೀಯಾ? ಟ್ರೈ ಮಾಡೋಣ ಬಾ. ಮಾಡಿಸ್ಕೊಳಲ್ಲ. ಇಲ್ಲ, ಅದು ಹೇರ್ ಕಟ್ ಮಾಡೋದೇ ಇದೆಯಲ್ಲ, ಇದು ಮೇಲ್ಗಡೆ ಅದು ಹೇರ್ ಕಟ್ ಮಾಡೋಕ ಕೊಟ್ಟಿದ್ದಾರೆ. ಇದೆ ಅಲ್ಲ, ಆಮೇಲೆ ನೀನ್ ಅರ್ಧ ಮಾಡ್ಬಿಟ್ಟು ಅವ್ನು ಮಾಡಿಸ್ಕೊಂಡಿಲ್ಲ ಅಂದ್ರೆ ಅಸಹ್ಯ ಆಗ್ಬಿಡತ್ತಲ್ಲ. ನೋಡೋಣ ಮಾಡಿಸ್ಕೊಂಡ್ರ ಅಂದ್ರೆ ಹಂಗಾಗತ್ತೆ. ಅಲ್ಲಿ ನೋಡ್ರಿ ಫ್ರೆಂಡ್ಸ್, ಅಲ್ಲ ಅರ್ಧ ಮಾಡ್ಬಿಟ್ಟು ಇನ್ನು ಅರ್ಧ ಮಾಡಿಸ್ಕೊಂಡಿಲ್ಲ ಅಂದ್ರೆ ಅವ್ನು ಹೆಂಗಿರ್ಬೇಡಪ್ಪ. ಶಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕು. ತಗೋ, ಮಾಡ್ತಾನೆ, ಏನ್ ತೊಂದ್ರೆ ಇಲ್ಲ, ನನಗೆ ಬರುತ್ತೆ, ನಾನು ಮಾಡ್ತೀನಿ ಬಾ. ಫಸ್ಟ್ ಟೈಮ್. ಯಪ್ಪ, ಅವತ್ತು ಅವನಿಗೆ ಗುಂಡ್ ಮಾಡಿಸ್ಬೇಕಾದ್ರೆ ಸರ್ಕಸ್ ಮಾಡ್ಬಿಟ್ಟಿದೆ. ಈಗ ರಾಜು ಮಾಡಿ ಏನು ಇಲ್ಲ, ಇದ್ರಲ್ಲಿ ಒಂದೇ ಟ್ರಿಕ್, ಹಿಂಗ್ ಇಟ್ಕೊಂಡು ಹಿಂಗ್ 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 ಮಾಡಿದ್ರೆ ಮುಗೀತೆ. ಹೌದಾ? ನನಗೆ ಬರಲ್ಲಪ್ಪ. ನೀನು ಸುತ್ತು ಚಿಕ್ಕದಾಗಿ ಮಾಡ್ಬಿಡೋಣ, ಆಮೇಲೆ ಬಿಟ್ಬಿಡೋದು. ಇಲ್ಲಿ ಕೂಡ ಸ್ವಲ್ಪ ಕಟ್ ಮಾಡ್ಬೇಕು, ಅದೆಲ್ಲ ಹೆಚ್ಚು ಕಮ್ಮಿ ಇದೆ. ತೋರಿಸ್ತೀನಿ ಬನ್ನಿ. ಅಲ್ಲಿ ರೂಮ್ ಅದೆಲ್ಲ ಬರಲ್ಲ ನನ್ಗೆ. ಮತ್ತೆ ಬನ್ನಿ, ಅವ್ರನ್ನ ಬೆಡ್ರೂಮ್ ಅಲ್ಲಿ ಕೂರ್ಸ್ ಬಂದಿದ್ದೀನಿ, ತಗೊಂಡ್ ಬರೋಣ ಅಂತೇಳಿ ಬಂದೆ. ಆ್ಯಂಡ್ ದೀರು ಹೇರ್ ಕಟಿಂಗ್ ಮುಂಚೆ ಹೇಗೆ ಕಾಣಿಸ್ತಾ ಇದ್ದಾನೆ ನೋಡಿ. ಅವನ ಮುಂದ್ಗಡೆ ಹೇರ್ ಅಂತೂ ವಿಚಿತ್ರ ವಿಚಿತ್ರ ಬಂದ್ಬಿಟ್ಟಿದೆ. ಈ ತಲೆ ಕೂದಲನ್ನ ಎಷ್ಟು ಬಾಚಿದ್ರು ಅವನಿಗೆ ನಿಲ್ಲೋದೇ ಇಲ್ಲ, ಎಣ್ಣೆ ಹಚ್ಚಿದ್ರು ಹಾಗೇನೆ ಇರುತ್ತದೋ. ಫ್ರೆಂಡ್ಸ್, ದೀರುಗೆ ರಾಜು ಮನೆಯಲ್ಲೇ ಟ್ರಿಮ್ ಮಾಡ್ತೀನಿ ಅಂತ ಮಾಡಿದ್ದಾರೆ. ಅರ್ಧ ಆಗಿದೆ, ಇನ್ನು ಅರ್ಧ ಆಗಿಲ್ಲ. ಅವನು ಹಠ ಮಾಡ್ತಾ ಇದ್ದ ತುಂಬಾ, ಅದಕ್ಕೆ ಅಲ್ಲಲ್ಲಿ ಕಟ್ ಆಗ್ತಾ ಇದೆ. ನೋಡಿ, ಇಲ್ಲಿ ಪಾಪ ಹೋಗ್ಬಿಟ್ಟಿದೆ. ಇದು ಕಟ್ ಮಾಡುವಾಗ ಹಿಂಗ್ 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 ಮಾಡ್ಬಿಡ್ತಾನೆ ಅವನು, ಭಯ ಆಗುತ್ತಪ್ಪ. ಅದಕ್ಕೆ ಇಲ್ಲ ಮಾಡಿಸ್ಕೊಂಡ್ ಬಂದ್ಬಿಡೋದು ಬೆಟರ್. ಬಟ್ ಈ ಲುಕ್ ಚೆನ್ನಾಗಿದೆ, ಅದಕ್ಕೆ ಸಲೂನಿಗೆ ಕರ್ಕೊಂಡ್ ಬಂದಿದ್ದೀವಿ ಹೇರ್ ಕಟ್ ಮಾಡಿಸಿ. ನೋಡಿಲಿ ಇಲ್ಲಿ ಚೆನ್ನಾಗಿದೆ, ಹೇರ್ ಸ್ಟೈಲ್ ಚೆನ್ನಾಗಿದೆ, ಅದು ಕರೆಕ್ಟ್ ಮಾಡ್ಬೇಕಷ್ಟ. ದೀರುಗೆ ಹೇರ್ ಕಟ್ ಮಾಡಿಸಿ ಸಲೂನಲ್ಲಿ ಮತ್ತೆ ಸ್ನಾನ ಮಾಡಿಸಿ ಚಿನಿಮನ್ ಕರ್ಕೊಂಡು ಬರೋಕ್ಕೆ ಹೊರಟಿದ್ದಾರೆ. ಚಿನಿಮಾ ಅಂತೂ ಅವನನ್ನು ಸಡನ್ನಾಗಿ ನೋಡೋದೆ ಶಾಕ್ ಆಗಿಬಿಟ್ಟಿದ್ದಾಳೆ. ದೀರುಗೆ ಹೇರ್ ಕಟ್ ಮಾಡಿಬಿಟ್ಟಿರಲ್ಲ ಅಂತ. ಅವನು ನೋಡು, ಅವನು ಎಷ್ಟು ಖುಷಿಯಾಗ್ಬಿಟ್ಟಿದ್ದಾನೆ. ಅವಳು ಶಾಕೇ ಆಗಿಬಿಟ್ಲು, ಏನಿದು ಹಿಂಗಾಗ್ಬಿಟ್ಟಿದೆಯಲ್ಲ ನೀನು ಅಂತ. ಬಟ್ ದೀರು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಲ್ವಾ. ಸೊ ಫಸ್ಟು ಹೇರ್ ಇದ್ದಾಗ ಸ್ವಲ್ಪ ಎಲ್ಲ ಅದು ಹೆಚ್ಚು ಕಮ್ಮಿ ಬಂದುಬಿಟ್ಟಿತ್ತು. ಸ್ವಲ್ಪ ದಿವಸ ಹೋಗಲಿ ಹಾಗೆ ಬಿಡೋಣ ಅಂದ್ಕೊಂಡ್ವಿ. ಬಟ್ ಅವನಿಗೆ ತಲೆ ಬಾಚಲಿಕ್ಕೆ ಬರ್ತಿರ್ಲಿಲ್ಲ, ಎಷ್ಟು ಬಾಚಿದ್ರು ಅದು ಹಾಗೆ ಕಾಣಿಸೋದು. ಒಂದು ಸಲ ಹೇರ್ ಕಟ್ ಮಾಡಿಸಿದ್ರೆ ಸ್ವಲ್ಪ ಸೆಟ್ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಈ ಥರ ಮಾಡಿಸಿದ್ವಿ. ಇನ್ನು ನಾನು ಒಂದು ಕಡೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಈಗ ರಾಜು ಹೋಗಿಬಿಟ್ಟು ಚಿನಿಮನ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನಕ್ಕೆ ಬಸಳೆ ಸೊಪ್ಪಿನ ಕರ್ರಿ, ಅದ್ರ ಜೊತೆಗೆ ಬ್ರೌನ್ ರೈಸ್ ಮಾಡಿದ್ದೀನಿ. ಇದರ ರೆಸಿಪಿ ಕೂಡ ಆದಷ್ಟು ಬೇಗ ರುಚಿ ಪಾಕಶಾಲೆಯಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಸ್ಟ್ರೆಸ್ ಅನ್ನೋದು ಎಲ್ರಿಗೂ ತುಂಬ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಸೊ ಇದರಿಂದ ಮುಖ ತುಂಬ ಬೇಗನೆ ಡಲ್ ಆಗಿ ಕಾಣುತ್ತೆ, ಒಂಥರ ಕಾಣಿಸ್ತಾ ಇರತ್ತೆ, ಮುಖದಲ್ಲಿ ಕಳೆ ಅನ್ನೋದೇ ಇರೋದಿಲ್ಲ. ಅದಕ್ಕಾಗಿ ಆದಷ್ಟು ಸ್ಟ್ರೆಸ್ ನ ಕಂಟ್ರೋಲ್ ಮಾಡ್ಕೋಬೇಕು. ಅಂತದ್ರಲ್ಲಿ ನಾನಿವತ್ತು ಒಂದು ಒಳ್ಳೆ ಸಿರಮ್ ಅನ್ನ ನಿಮ್ಗೆ ಪರಿಚಯ ಮಾಡ್ಬೇಕು ಅನ್ಕೊಂಡಿದೀನಿ. ಅದ್ಯಾವುದು ಅಂದ್ರೆ ಹಿಮಾಲಯ ಬ್ರೈಟನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ಸಿರಮ್. ಇದರಲ್ಲಿ 5x ವಿಟಮಿನ್ ಸಿ ಮತ್ತು 10x ನಿಯಾಸಿನಮೈಡ್ ಇದೆ. ನೇಚರ್ ಅಂಡ್ ಸೈನ್ಸ್ ಬೆನಿಫಿಟ್ ಗಾಗಿ ನ್ಯಾಚುರಲ್ ಆರೆಂಜ್ ಎಕ್ಸ್ಟ್ರಾಕ್ಟ್ ಇದೆ. ಇದರ ಲೈಟ್ ವೈಟ್ ಫಾರ್ಮುಲಾ ಸ್ಕಿನ್ ಅಲ್ಲಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ, ಸ್ಕಿನ್ ಬ್ರೈಟ್ ಆಗಿ ಕಾಣಲು ಸಹಾಯ ಮಾಡುತ್ತೆ. ದಿನಕ್ಕೆ 2 ಸಾರಿ ಒಂದು 3 ಡ್ರಾಪ್ಸ್ ಸಿರಮ್ ಅನ್ನ ಅಪ್ಲೈ ಮಾಡಿದ್ರೆ ಆಯ್ತು. ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಜೆಂಟ್ಲಿ ಸಿರಮ್ ಅಬ್ಸರ್ವ್ ಆಗೋವರೆಗೂ ಮಸಾಜ್ ಮಾಡ್ಕೋಬೇಕು. ವಿಸಿಬಲ್ ರಿಸಲ್ಟ್ಸ್ ಅನ್ನ ನೀವು ಡೇ 3 ಇಂದಾನೆ ನೋಡಬಹುದು. ಇದಾದ್ಮೇಲೆ
ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡಬಹುದು. ಇದನ್ನ ಡೈಲಿ ಹಚ್ತಾ ಬಂದ್ರೆ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೋಗಿ ಸ್ಕಿನ್ ಡೇ ಬೈ ಡೇ ಬ್ರೈಟ್ ಆಗ್ತಾ ಬರುತ್ತೆ. ಫ್ರೆಂಡ್ಸ್, ನಿಮ್ಗೂ ಈ ಬ್ರೈಟನಿಂಗ್ ಸಿರಮ್ ಬೇಕು ಅಂದ್ರೆ ಹಿಮಾಲಯ ಅವರ ವೆಬ್ಸೈಟ್ ನಲ್ಲಿ ಸಿಗುತ್ತೆ. ಹಾಗೆ ಇವರ ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತೆ ನೈಕಾ ನಲ್ಲಿ ಕೂಡ ಸಿಗುತ್ತೆ. ಎಲ್ಲಿ ಬೇಕಂದ್ರೂ ಕೂಡ ತಗೋಬಹುದು. ಸೊ ಬ್ರೈಟನಿಂಗ್ ಸ್ಕಿನ್ ಬೇಕು ಅನ್ನೋರು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿದೆ, ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನೇನು ನಾನು ರೆಡಿ ಆಗಿದ್ದೀನಿ. ದೀರು ಮಲಗಿದಾನೆ. ಎದ್ದ ತಕ್ಷಣ ಅವನನ್ನ ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. So the sneeze and toss, sneeze and toss, head. So the sneeze and toss, sneeze and toss it. I said, ears, mouth and nose, head. So the sneeze and toss. ದೀರು ನೋಡಿ ಫ್ರೆಂಡ್ಸ್, ನಾನು ತಲೆ ಎಲ್ಲಿದೆ? ತಲೆ ಎಲ್ಲಿದೆಯಾ? ಕಣ್ಣು ಎಲ್ಲಿದೆ? ಕಣ್ಣು. ಹೊಟ್ಟೆ ಎಲ್ಲಿದೆ? ಹೊಟ್ಟೆ. ಕಾಲು, ಕೈ, ಬಾಯಿ ಎಲ್ಲಿದೆ? ಕಿವಿ, ಕತ್ತು, ಕುತ್ತಿಗೆ. ಈಗ ಇಂಗ್ಲಿಷ್ ಅಲ್ಲಿ ಕೇಳ್ತೀನಿ ನೋಡಿ. ಹೆಡ್ ಎಲ್ಲಿದೆ ದಿರೋ? ನೋಸ್ ಎಲ್ಲಿದೆ? ಇಲ್ಲಿ ಹ್ಯಾಂಡ್ ಎಲ್ಲಿದೆ? ಹ್ಯಾಂಡ್ ಅಂತ ಹ್ಯಾಂಡ್ ಕಾಲಲ್ಲಿದೆ ಗೊತ್ತು. ಹ್ಯಾಂಡ್ ಎಲ್ಲಿದೆ? ಹ್ಯಾಂಡ್ ತೋರ್ಸು. ಅಪ್ಪ ಗೊತ್ತಿಲ್ಲ ಅಂತ ತೋರ್ಸು. ಹ್ಯಾಂಡ್ ಎಲ್ಲಿದೆ ದೀರು? ಹೋಯ್ತು ಇಂಟ್ರೆಸ್ಟ್. ನಿನ್ಗೆಲ್ಲ ಗೊತ್ತು ಬಿಡ. ಅವನಿಗೆ ಕನ್ನಡ, ಇಂಗ್ಲಿಷ್ ಎರಡರಲ್ಲೂ ಗೊತ್ತು. ಅದೇ ಆಶ್ಚರ್ಯ ನನಗೆ. ಅಂದ್ರೆ ಆಂಟಿ ಕನ್ನಡ ಹೇಳ್ಕೊಡ್ತಾರೆ, ಇವಳು ಸಿನಿಮಾ ಸ್ಕೂಲಿಂದ ಹೋಗಿ ಬಂದ್ಮೇಲೆ ಅವಳು ಇಂಗ್ಲಿಷ್ ಹೇಳ್ಕೊಡ್ತಾಳೆ. ಅವನಿಗೆ ಮೂರಾ? ಏನು ಮೂರು? ನಾನು ಇಂಗ್ಲಿಷು, ಆಮೇಲೆ ಕನ್ನಡ. ಮತ್ತೆ ಎರಡಾಯ್ತಲ್ಲ, ಇನ್ನೊಂದು? ಆಮೇಲೆ ನಾನೊಂದು ಏನು ಮಾಡ್ತೀನಂತ. ಇನ್ನೊಂದು ಯಾವ್ದೋ ಏನೋ ಮಾಡ್ತೀಯಾ? ಬೇರೆದೇನು ಮಾಡ್ತಾ ಇರ್ತೀನಿ. ಇನ್ನೊಂದು ಯಾವ್ದು ಮತ್ತೋಗ್ಬಿಟ್ಟಿರೋ. ಸೊ ಫ್ರೆಂಡ್ಸ್, ಈಗ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮಾರ್ಕೆಟ್ಗೆ ಹೋಗ್ಬೇಕು. ಇನ್ನು ಇವರು ಎಲ್ಲರೂ ಎದ್ದಿದ್ದಾರೆ, ಹಾಗಾಗಿ ಇವ್ರನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಒಂದು ಅರ್ಧ ಗಂಟೆ ಕೆಲಸ. ಸುಮ್ಮನೆ ಇವ್ರ ಜೊತೆ ಕರ್ಕೊಂಡು ಬರ್ಬೇಕಷ್ಟೆ. ದೀರು ಬಾ ಹೋಗೋಣ. ಬಾಯ್ ಬಾಯ್. ಬತ್ತಾ ಎಲ್ಲರೂ ಮಾಡ್ಬೇಕು. ಬಾಯ್ ಬಾಯ್ ಬಾಯ್. ಹೋಗೋಣ? ಬೇಡ ಬೇಡ. ಅವನು ಕೆಲವೊಂದು ಪದಗಳು ಎಷ್ಟು ಚೆನ್ನಾಗಿ ಅಂದ್ರೆ ಪ್ರೊನೌನ್ಸಿಯೇಷನ್ ಇದೆಲ್ಲ ಎಷ್ಟು ನೀಟಾಗಿ ಮಾತಾಡ್ತಾನೆ ಅವನು. ದಿನ ಇದು ಯಾರು? ಯಾರ್ದಿರೋದು? ಡ್ಯಾಡಿ. ಇದು ಯಾರಿದು? ಇದು ಯಾರು? ಅಕ್ಕ. ಯಾರಿದು? ಅಕ್ಕ. ಯಾರು ಹೇಳ್ಬೇಕು? ಇದ್ಯಾರಿದು? ಇದು ಡ್ಯಾಡಿ. ಯಾರಿದು? ಇದು ಡ್ಯಾಡಿ. ಜೊಂಬಿ ಸಿದ್ಧಾಗಿದೆ ಎಲ್ಲ ಇದೆ. ಜೊಂಬಿ. ಇದು ಯಾರು ಹೇಳು? ಇದು ಯಾರು ಹೇಳ್ಬೇಕು? ನಾನು ಎಷ್ಟು ಚೆನ್ನಾಗಿ ಹೇಳ್ತೇನೆ. ಡ್ಯಾಡಿ. ಅಕ್ಕ. ಅಕ್ಕ. ಅಯ್ಯೋ ಚಿಕ್ಕು. ಇಲ್ಲಿ ದೀರು. ದೀರು ಎಲ್ಲಿ? ಮಮ್ಮಿ ಶೂ ಹೆಂಗ್ ಬರ್ಬೇಕಂದ್ರೆ ಇಲ್ಲಿ ನಾನು ಹಿಂಗೆ ಆಮೇಲೆ ಹಿಂಗೆ. ದೇರು ಅಮ್ಮ, ನೀರು ಬೀಳ್ತದೆ. ನೀರು ಬರ್ತಿದ್ಯಾ? ಮಳೆ ಬಂತು. ಫ್ರೆಂಡ್ಸ್, ಇನ್ನು ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಿಟ್ಟು ರಾಜುದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಹೊರಟೆ. ಇನ್ನು ಮಕ್ಕಳು ಎದ್ದಿದ್ರಲ್ವ, ಇವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬರೋದು ಗೊತ್ತಿದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ ಇರಲಿಲ್ಲ. ತುಂಬ ಪಿಚಿ ಅಂತಿರುತ್ತೆ, ರೋಡಲ್ಲಿ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ.
ಇನ್ನು ಕೆಲಸ ಅಂತೂ ಬೇಗ ಮುಗೀತು. ಪಕ್ಕದಲ್ಲೇ ಚಿನ್ನಿವಾಗಿ ಟ್ರೈನ್ ಮ್ಯೂಸಿಯಂ ನೆನಪಾಯಿತು. ಅವಳಿಗೆ ನಿಜವಾಗ್ಲೂ ಎಷ್ಟು ನೆನಪಿನ ಶಕ್ತಿ ಇದೆ ಅಂದರೆ, ಅದು ಯಾವಾಗಲೂ ನಾವು ಒಂದು 2 ಇಯರ್ಸ್ ಬ್ಯಾಕ್ ಹೋಗಿದ್ದು. ಆ ರೋಡೆಲ್ಲ ನೆನಪಿರುತ್ತೆ ಅವಳಿಗೆ. ನನಗೆ ಕೆಲವೊಂದು ಸಲ ಆಶ್ಚರ್ಯ ಆಗಿಬಿಡುತ್ತೆ, ಇಷ್ಟೊಂದೆಲ್ಲ ನೆನಪು ಹೇಗೆ ಇಟ್ಕೋತಾಳೆ ಇವಳು ಅಂತ. ಇನ್ನು ಹಠ ಮಾಡೋದಕ್ಕೆ ಅವಳಿಗೋಸ್ಕರ ಅಂತ ಹೇಳಿಬಿಟ್ಟು ಟ್ರೈನ್ ಮ್ಯೂಸಿಯಮ್ಗೆ ಕರ್ಕೊಂಡೋದ್ವಿ. ನಾವು ಇದಕ್ಕೆ ಪ್ಲ್ಯಾನ್ ಏನೂ ಮಾಡ್ಕೊಂಡು ಬಂದಿರಲಿಲ್ಲ. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಬೇಗನೆ ಬರ್ತಾಯಿದ್ವಿ. 6 o'clockಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಆಲ್ರೆಡಿ 5:30 ಆಗಿದೆ. ಜಸ್ಟ್ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಅಂಥೇಳಿ ಬಂದ್ವಿ. ಅವಳಿಗೆ ಇದು ಏನಕ್ಕೆ ಅಷ್ಟೊಂದು ನೆನಪಿದೆ ಅಂದರೆ, ಇದ್ರ ಒಳಗಡೆ ಮಕ್ಳು ಆಟಾಡಲಿಕ್ಕೆ ಅಂಥೇಳಿ ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಅಂದರೆ ಮಕ್ಳಿಗೆ ಆಟಾಡ್ಲಿಕ್ಕೆ ಅಂತಾನೆ ಅದು ಆಟಾಡಿದ್ದು ನೆನಪಿದೆ ಅವಳಿಗೆ. ಅದಕ್ಕೋಸ್ಕರ ಅಂತ ಬಂದಿರೋದು. ಬಟ್ ಮಳೆ ಬರ್ತಾ ಇರೋದ್ರಿಂದ ಆ ಕಡೆ ಹೋಗೋಕ್ಕಾಗಲಿಲ್ಲ ನಾವು. ಲಾಸ್ಟ್ ಟೈಮ್ ನಾವು ಬಂದಿರಬೇಕಾದ್ರೆ ನಾನು ಪ್ರೆಗ್ನೆಂಟ್ ಇದ್ದೆ. ಸೊ ಅಷ್ಟಾಗಿ ನನಗೆ ನಡೆಯೋಕ್ಕಾಗಿರಲಿಲ್ಲ, ಎಲ್ಲವೂ ಸರಿಯಾಗಿ ನೋಡಿರಲಿಲ್ಲ. ಈ ಕಡೆ ಇನ್ನೊಂದು ಜಾಗದಲ್ಲಿ ನಾವು ಹೋಗೇ ಇಲ್ಲ. ಎಂಟ್ರಾಗ್ತಿದ್ದ ಹಾಗೆ ನಾವು ಕೆಲವು ವರ್ಷ ಹಿಂದೆ ಹೋಗ್ಬಿಟ್ವಿ ಅಂತ ಅನ್ನಿಸ್ತು. ಇನ್ನು ಈ ಬೋಗಿ ನೋಡಿ, ಕ್ವೀನ್ಗಂತಲೇ ಮಾಡಿದಾರಂತೆ. ಒಳಗೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಈಗ. ನಿಜವಾಗ್ಲೂ ಒಂದು ಟೈಮ್ನಲ್ಲಿ ಈ ರೀತಿಯಾಗೂ ಇತ್ತಾ ಅಂತ ಅನ್ನಿಸ್ತು. ಅವ್ರಿಗೆ ಒಂದು ಬೆಡ್ಡು, ಸೋಫಾ ಸೆಟ್ಟು, ಕ್ವೀನ್ ಚೇರು, ಡೈನಿಂಗ್ ಟೇಬಲ್ಲು, ಬಾತ್ರೂಮು, ಸ್ಟಡಿ ಟೇಬಲ್ಲು ಎಲ್ಲ ಒಂದು ಮನೆ ಥರ ಮಾಡಿಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಲಿಕ್ಕೆ ನಮಗೆ. ಆಗಿನ ಕಾಲದಲ್ಲಿ ಬರೀ ರಾಣಿಯರಿಗಷ್ಟೇ ಈ ಥರ ಇತ್ತೇನೋ, ಬಟ್ ಈಗಿನ ಕಾಲದಲ್ಲಿ ಎಲ್ಲರೂ ರಾಣಿಯರಾಗ್ಬಿಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಈಗಿನ ಕಾಲದ ರೈಲ್ವೇಸ್ ತುಂಬಾ ಇಂಪ್ರೂವ್ ಆಗಿದೆ ಅನ್ನಿಸ್ತಾ ಇದೆ. ಇನ್ನು ನಮ್ಮ ಧೀರುಗೆ ಟ್ರೈನ್ ಶಬ್ದ, ಟ್ರೈನ್ ಹೋಗ್ಬೇಕಾದ್ರೆ ತುಂಬ ಎಂಜಾಯ್ ಮಾಡ್ತಾನೆ. ಸರಿ, ಇನ್ನು ಇವನು ಎಂಜಾಯ್ ಮಾಡ್ತಾನೆ ಅಂದ್ಕೊಂಡ್ವಿ. ಬಟ್ ಅವನು ನಿದ್ದೆಯಲ್ಲಿದ್ದ. ನಿದ್ದೆಯಿಂದ ಇಳಿದು ಬರ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು ಅವನಿಗೆ. ಆ್ಯಂಡ್ ಕೆಲವೊಂದು ನಾವು ಈಗಿನ ಕಾಲದಲ್ಲಿ ನೋಡೋಕ್ಕಾಗಿರಲ್ಲಲ್ವ, ಅಂಥದ್ದೆಲ್ಲ ನಮಗೆ ಇಲ್ಲಿ ಪಿಕ್ಚರ್ಸ್ ಎಲ್ಲ ಹಾಕಿದ್ರು, ಅದನ್ನು ನೋಡ್ಕೊಳ್ತಾ ಬಂದ್ವಿ. ಇಲ್ಲಿ ಒಂದು ಪುಟ್ಟು ಟ್ರೈನ್ ಇರುತ್ತೆ, ಒಂದು 2 ರೌಂಡ್ ತಿರುಗಿಸ್ತಾರೆ. ಅಂದರೆ ನಾವು ಟಿಕೆಟ್ ತೊಗೊಂಡಿರ್ತೀವಲ್ವ ಹೊರಗಡೆ, ಆ ಟಿಕೆಟ್ ತೋರಿಸಿದ್ರೆ ಆಯಿತು. ಎಕ್ಸ್ಪೆಷಲಿ ಮಕ್ಕಳಿಗಂತೂ ಈ ಜಾಗ ತುಂಬ ಇಷ್ಟ ಆಗತ್ತೆ. ಅವಳಿಗೆ ಈ ಥರ ಪುಟ್ಟು ಟ್ರೈನ್ ಇಷ್ಟ ಆಗೋಗ್ಬಿಟ್ಟಿದೆ. ಫಸ್ಟ್ ಹತ್ತೋಣ ಅಂಥೇಳಿ ರೆಡಿ ಆದ್ಲು. ಇದೇ ಲಾಸ್ಟ್ ಟ್ರೈನ್ ಆ್ಯಕ್ಚುಲಿ, 5:30 ಟ್ರೈನ್. ಇನ್ನು ಇದಾದಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ. 5:30 ಅಲ್ಲಿ ನಾವು ಟ್ರೈನ್ಗೆ ಹೋಗ್ತಿದ್ದೀವಿ. ಅವರು ಹೇಳ್ತಾ ಇದ್ರು 5:30ಗೆ ಇದು ಲಾಸ್ಟ್ ಟ್ರೈನ್ ಇದೆ ಅಂತ. ಚಿನ್ನಿಮ ಅದನ್ನು ಕೇಳಿಸ್ಕೊಂಬಿಟ್ಟು ನಮಗೆ ಹೇಳ್ತಾ ಇದ್ದಾಳೆ 5:30 ಟ್ರೈನಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ. ಏನೋ ಇದು ಲಾಸ್ಟ್ ಟ್ರೈನ್ ಅಲ್ವಾ, ನಮ್ಮ ಜೊತೆಗೆ ಇನ್ನೂ ಕೆಲವು ಜನರು ಬಂದಿದ್ರು, ಹಾಗಾಗಿ ಟ್ರೈನ್ ಫುಲ್ಲಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಕೂಡ TC ಬಂದುಬಿಟ್ಟು ಟಿಕೆಟ್ ಚೆಕ್ ಮಾಡ್ತಾರೆ. ನಮ್ಮ ಚೆಕಿಂಗ್ ಆಯ್ತು ಇವಾಗ. ಇನ್ನು ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ, ಈ ಜಾಗ ಎಲ್ಲಿದೆ ಅಂದರೆ ರೈಲ್ವೆ ಸ್ಟೇಷನ್ ಇದೆ ಅಲ್ವಾ, ಅದರ ಹತ್ತಿರದಲ್ಲೇ ಇದೆ. ಈ ಟ್ರೈನ್ ಹತ್ತಿದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಆಟಾಡಿರೋದು ನೆನಪಾಗತ್ತೆ. ಅದ್ರ ಪುಟ್ಟ ಟ್ರೈನ್ ಅಲ್ವಾ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಆ ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾಗಿ ಆಟಾಡ್ತಾ ಇದ್ದೀವಿ. ಸುತ್ತಲೂ ಪಾರ್ಕ್ ನೋಡ್ಕೊಳ್ತಾ ಆ ಟ್ರೈನಲ್ಲಿ ಹೋಗ್ತಾಯಿದ್ರೆ ತುಂಬ ಮಜವಾಗಿತ್ತು. ಲೈಟಾಗಿ ಮಳೆ ಬೇರೆ ಬರ್ತಾಯಿದೆ. ಸೊ ಒಂದ್ಸಲ ನಾವು ಟಿಕೆಟ್ ತೊಗೊಂಡು ಹತ್ತಿದ್ರೆ ಒಬ್ಬರಿಗೆ 2 ರೌಂಡ್ ತಿರುಗಿಸ್ತಾರೆ. ಬಟ್ ಇನ್ನೂ ಕೆಲವು ಜನ ಅವಾಗ ತಾನೇ ಬಂದಿದ್ದರು, ಅವರಿಗೆ 1 ರೌಂಡ್ ಆಗಿತ್ತು. ಸೊ ಅವರಿಂದ ನಾವು ಇನ್ನೂ 1 ರೌಂಡ್ ಜಾಸ್ತಿ ಹೋಗಲಿಕ್ಕೆ ಚಾನ್ಸ್ ಸಿಕ್ತು. ನಾವು ಲಾಸ್ಟ್ ಟೈಮ್ ಬಂದಾಗಂತೂ ಇಲ್ಲೆಲ್ಲ ಚೆನ್ನಾಗಿ ಓಡಾಡಿ ಟೈಮ್ ಪಾಸ್ ಮಾಡಿದ್ವಿ. ಜೊತೆಗೆ ಕೆಲವು ಫೋಟೋಸು, ಸೆಲ್ಫಿಗಳೆಲ್ಲ ತಗೊಂಡಿದ್ವಿ. ಬಟ್ ಅವಾಗ ನೋಡಿದಾಗ ಹೇಗಿತ್ತೋ ಇವಾಗಲೂ ಹಾಗೇ ಇದೆ, ಏನೂ ಬದಲಾಗಿಲ್ಲ. ಸೊ ಮಕ್ಕಳು ಕೇಳ್ತಾರಲ್ವ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ. ಈ ಜಾಗ ನೋಡಿಲ್ಲ ಅಂದರೆ ಒಂದ್ಸಲ ಕರ್ಕೊಂಡೋಗಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಈ ಕಡೆ ಕಾಣಿಸ್ತಾ ಇದೆ ಅಲ್ವ, ಅದು ರೈಲ್ವೆ ಸ್ಟೇಷನು. ಇನ್ನು ನಮ್ಮ ಧೀರು ಅಂತೂ ಫಸ್ಟ್ ಟೈಮ್ ಟ್ರೈನ್ ಹತ್ತಿರೋದು. ಅಂದರೆ ಅವ್ನು ಯಾವಾಗಲೂ ನೋಡ್ತಾನೆ ಇದ್ದ. ಅವ್ನು ಹುಟ್ಟಿದ ಮೇಲಂತೂ ಟ್ರೈನಲ್ಲಿ ಎಲ್ಲೂ ಹೋಗೋಕ್ಕೆ ಆಗಿಲ್ಲ ನಮಗೆ. ಇದು ಅವನಿಗೆ ಒಂಥರ ಹೊಸ ಥರ ಅನ್ನಿಸ್ತು. ಅದಕ್ಕೆ ಕುತ್ಕೊಂಡು ಎಲ್ಲ ಕಡೆ ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ ಅವನು. ಇನ್ನು ಹೋದ ಸಲ ನಾವು ಬಂದಿದ್ವಲ್ವ, ಇಲ್ಲಿರೋ ಬೋಗಿಗಳು ಅಂದರೆ ಒಂದೊಂದು ಡಿಫ್ರೆಂಟ್ ಬೋಗಿಗಳೆಲ್ಲ ಇದೆಲ್ಲ, ಅದರಲ್ಲೆಲ್ಲ ಹತ್ತಿ ಕುತ್ಕೊಂಡು, ಅಂದರೆ ಕೆಲವೊಂದು ಪುಟ್ಟ ಸೀಟ್ಗಳೆಲ್ಲ ಇರುತ್ತೆ. ಸೊ ಅದೆಲ್ಲ ನಾವು ಇವಾಗಂತೂ ನೋಡೋಕ್ಕೆ ಆಗಲ್ಲ. ಅಂಥವೆಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬರ್ತಾ ಲಾಸ್ಟಿಗೆ ಈ ಟ್ರೈನಲ್ಲಿ ಹತ್ತಿ 1-2 ರೌಂಡ್ ತಿರುಗಿಬಿಟ್ಟು ಬಂದಿದ್ವಿ.
ಅದರಲ್ಲಿ ಏನು ಚೇಂಜಪ್ಪ ಅಂದರೆ ಅವಾಗ ಧೀರು ಇರಲಿಲ್ಲ. ಈಗ ನೋಡಿ ಅವನು ಹಿಂಗೆ ಹೋಗುತ್ತಂತೆ ಟ್ರೈನ್, ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದಾನೆ. ಫ್ರೆಂಡ್ಸ್, ಇನ್ನು ಮೈಸೂರಲ್ಲಿ ನೀವು ಯಾವ ಜಾಗನ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಕಾಮೆಂಟ್ ಮಾಡಿ. ಸಾಧ್ಯ ಆದರೆ ನೆಕ್ಸ್ಟ್ ಅಲ್ಲಿಗೂ ಕೂಡ ಹೋಗಿ ಬರ್ತೀನಿ. ಬಟ್ ನನಗೆ ಒನ್ ಡೇ ಪಿಕ್ನಿಕ್ ಹೋಗಬೇಕು ಅಂತ ತುಂಬ ಆಸೆ ಇದೆ. ಅಂದರೆ ಮನೆಯಲ್ಲೆಲ್ಲ ಅಡುಗೆ ಮಾಡಿಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಒನ್ ಡೇ ಟ್ರಿಪ್ ಹೋದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ವಲ್ಪ ಮಳೆ ಕಮ್ಮಿ ಆಗಲಿ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಹಬ್ಬ ಸಿಟಿ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು ಮಾತ್ರ. ಧೀರುಗೆ ಇನ್ನೊಂದು ರೌಂಡ್ ಬೇಕಂತ, ಅದಕ್ಕೆ ಆಮೇಲೆ ಮತ್ತೆ ಬರೋಣ ಬಾ ಅಂತೇಳಿ ಕರ್ಕೊಂಡು ಬಂದೆ. ಇನ್ನೂ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಎಷ್ಟಾಗತ್ತೋ ಅಷ್ಟು ನೋಡ್ಕೊಂಡು ಬರೋಣ ಅಂಥೇಳಿ ಒಂದೊಂದೇ ನೋಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಏನೋ ಧೀರು ಇದ್ದು ಯಾವ ಬೋಗಿ ಕಾಣಿಸಿದ್ರೆ ಅದಕ್ಕೆ ಹತ್ತಣ ನಡಿ ಅಂಥೇಳಿ ಕರಿತಾ ಇದ್ದ. ಅವನಿಗೆ ಒಂದು ಸಲ ಅದನ್ನು ತೋರಿಸ್ಬಿಟ್ವಿ ಅಂದರೆ ಟೇಸ್ಟ್ ನೆಕ್ಸ್ಟ್ ಇಷ್ಟ ಆಗತ್ತೆ, ಅದರಲ್ಲೇ ಹೋಗಬೇಕು ಅಂದರೆ ಅದನ್ನು ಮಾಡಬೇಕು ಅಂತೇಳಿ ತುಂಬ ಆಸೆ ಆಗುತ್ತೆ. ಮಕ್ಕಳಿಗೆ ಅಷ್ಟೇ ಅಲ್ವಾ, ಏನಾದರೂ ಹೊಸದು ತೋರಿಸೋದೆ ತುಂಬ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಕೆಲವೊಂದಂತೂ ತುಂಬಾ ಆಶ್ಚರ್ಯ ಆಗತ್ತೆ, ಅವಾಗಿನ ಕಾಲದಲ್ಲಿ ಇಂಥವೆಲ್ಲ ಇದ್ವಾ ಅಂತ ಹೇಳ್ಬಿಟ್ಟು. ನಿಜ, ಈಗಿನ ಕಾಲದಲ್ಲಿ ಇಷ್ಟೊಂದು ಕಲೆಕ್ಟ್ ಮಾಡಿ ಇಟ್ಟಿರೋದಂದರೆ ತುಂಬಾ ಗ್ರೇಟ್ ಅಲ್ವಾ. ಸೊ ಇದೆಲ್ಲ ನಾವೆಲ್ಲ ನೋಡಬೇಕು ಅಂದರೆ ಹಳೇ ಮೂವಿಗಳಲ್ಲಿ ನೋಡಬೇಕು. ಬಟ್ ಇಷ್ಟು ಕ್ಲಿಯರಾಗಿ ಅದನ್ನು ಹತ್ತಿ ಎಕ್ಸ್ಪೀರಿಯನ್ಸ್ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಮೈಸೂರಲ್ಲಿ ಈ ಥರ ಟ್ರೈನ್ ಮ್ಯೂಸಿಯಂ ಇರೋದ್ರಿಂದ ಎಷ್ಟು ಅನುಕೂಲ ನೋಡಿ. ಇವೆಲ್ಲ ನೋಡ್ಲಿಕ್ಕೆ ನಮ್ಗೆ ಎಲ್ಲಿ ಸಿಗಬೇಕಲ್ವಾ. ಲಾಸ್ಟ್ ಟೈಮ್ ನಾವು ಇಲ್ಲಿ ಕೂಡ ಹತ್ತು ಕೂತ್ಕೊಂಡಿದ್ವಿ. ಈಗಲೂ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ. ಒಂದು ಸ್ವಲ್ಪನೂ ಗಲೀಜು ಅನ್ನೋದು ಆ ಥರ ಏನೂ ಇಲ್ಲ, ತುಂಬಾ ನೀಟಾಗಿತ್ತು. ಸಿನಿಮಾ ಹತ್ತಿ ನೋಡ್ತಾ ಇದ್ದಾಳೆಲ್ಲ. ಫ್ರೆಂಡ್ಸ್, ಇದೇನು ಗೊತ್ತಾ, ನಮಗೆ ಅಲ್ಲಿ ಪಕ್ಕದಲ್ಲಿ ಗಿಡಗಳು ಕಾಣಿಸ್ತು. ನಾನು ನೋಡಿದ್ದೆ, ಬಟ್ ಇದು ಗಿಡ ಏನು ಅನ್ನೋದು ಗೊತ್ತಿಲ್ಲ. ರಾಜುಗಂತೂ ಇದು ಹೊಸ ಗಿಡ ಥರ ಕಾಣಿಸ್ತಾ ಇದೆ. ಇದೇನಿದು ಪ್ಲ್ಯಾಸ್ಟಿಕ್ಕಾ ಅಂಥೇಳಿ ಹೋಗಿ ಟಚ್ ಮಾಡಿ ನೋಡ್ಕೊಂಡು ಬಂದರು. ಬಟ್ ಹೆಸರು ಏನು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಧೀರುಗೆ ಟ್ರೈನ್ ಹತ್ತಬೇಕನ್ನೋ ಆಸೆ ಇತ್ತು, ಈಡೇರ್ಬಿಡ್ತು. ಏನದು ಬನಾನಾ ಅಲ್ಲ, ಬನಾನಾ ಅಂದ್ಕೊಂಡ್ಬಿಟ್ಟೆ ನಾನು. ಬನಾನಾ ಅಲ್ಲ ಅದು, ಬಾ ಅಲ್ಲ ಅಲ್ಲ ಬನಾನಾ. ಇವನೇನು ದುಡ್ಡು ತಿನ್ನೋಂಗೆ ಬಾ ಅಂತ ಬನಾನಾನೇ ತಿನ್ನಲ್ಲ. ಹಾಂ, ಇನ್ನು ನಮಗಂತೂ ಸಾಕಾಯಿತು. ಮಕ್ಳನ್ನ ಕರ್ಕೊಂಡು ಬರೋದ್ರಲ್ಲಿ ಚೆನ್ನಾಗಿರುತ್ತೆ, ಬಟ್ ಬೇಗ ನೋಡ್ಕೊಂಡು ಹೋಗ್ಬೇಕಂದ್ರೆ ನನಗೆ ಹಿಂಸೆನೇ. ನಂಗೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೇಕು. ಇನ್ನು ಇಲ್ಲಿ ಕೆಲವು ಗಿಡಕ್ಕೆ ಈ ಥರ ಬಳ್ಳಿಗಳು ಸುತ್ಕೊಂಡ್ಬಿಟ್ಟಿದೆ. ಇತ್ತೀಚೆಗೆ ನನ್ನ ಮಗಳಿಗೂ ಕೂಡ ಗಿಡಗಳ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ. ನೋಡಲ್ಲಿ ಹೊಸ ಗಿಡ ಇದೆ, ಬಾಯ್ಲಿ ಅಂಥೇಳಿ ನಾನು ಕರಿತಾ ಇದ್ದಾಳು. ಏನೋ ಅದಾದಮೇಲೆ ಇನ್ನೂ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿಗೆ ನಾವು ಬಂದೇ ಇಲ್ಲ ಗೊತ್ತಾ. ಲಾಸ್ಟ್ ಟೈಮ್ ಎಲ್ಲ ಕಡೆ ಸುತ್ತಾಡಿದ್ದೀವಿ, ಈ ಜಾಗನ ಹೆಂಗೆ ಮಿಸ್ ಮಾಡ್ಕೊಂಡ್ವಿ ಅನ್ನೋದೇ ಗೊತ್ತಾಗಿಲ್ಲ. ಆವಾಗ ನಾನು, ರೇಖಾ, ಮಕ್ಕಳು ಎಲ್ಲರೂ ಬಂದಿದ್ವಲ್ವ. ಸೊ ನಾವು ಎಲ್ಲ ಬೋಗಿಗಳು ಹತ್ತೋದ್ರಲ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು. ನಿಮಗೆ ನೆನಪಿದೆಯಾ, ಚಿಕ್ಕ ವಯಸ್ಸಿನಲ್ಲಿ ಈ ಥರ ಟ್ರೈನ್ ಟಿಕೆಟ್ ಕೊಡ್ತಾ ಇದ್ರಲ್ವ. ಏನೋ ಯಾರೆಲ್ಲ ಆ ಟಿಕೆಟ್ನ ನೋಡಿದ್ದೀರಾ, ಇಸ್ಕೊಂಡಿದ್ದೀರಾ ಕಾಮೆಂಟ್ ಮಾಡಿ. ನಮಗೆ ಇದೊಂದು ಪ್ಲೇಸ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಒಳಗಡೆ ಬರೋದೇ ಚೆನ್ನಾಗಿ ಅನ್ನಿಸ್ತು. ಎಷ್ಟೊಂದೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಆವಾಗಿನ ಕಾಲದ ಕೆಲವೊಂದು ವಸ್ತುಗಳನ್ನು ನಾವು ಡೈರೆಕ್ಟಾಗಿ ನೋಡೋಕ್ಕಾಗದೇ ಇರೋವಂಥದ್ದೆಲ್ಲ ಇದ್ವು. ಇನ್ನು ಕತ್ತಿ, ಗುರಾಣಿ, ಸೊ ಅದೆಲ್ಲ ಎಷ್ಟು ಚೆನ್ನಾಗಿದ್ವು ಗೊತ್ತಾ ನೋಡಲಿಕ್ಕೆ. ಆ್ಯಂಡ್ ಇನ್ನು ಯಾರೆಲ್ಲ ಈ ಥರ ನೀರಿನ ಮಧ್ಯೆ, ಈ ಥರ ಕಾಡಿನ ಮಧ್ಯೆ ಹೋಗಬೇಕು ಅಂತ ಹೇಳಿ ಇಷ್ಟಪಡ್ತಿರೋ, ಈ ಪ್ಲೇಸಸ್ಗಳು ಇಲ್ಲಿ ಒಂದು ಲೀಸ್ಟ್ ಮಾಡಿ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಅಪ್ಪ, ಇದು ರಿಯಲಾಗಿ ನೋಡಿದ್ರೆ ಶಾಕ್ ಆಗಬೇಕು. ಇದೆಲ್ಲ ನಮ್ಮ ಇಂಡಿಯಾದೇನಾ ಅಂತ ಅನಿಸ್ತಾ ಇದೆ ನನಗೆ. ಈ ರೂಟ್ಗಳಲ್ಲಿ ಹೋದರೆ ಅದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಏನೋ ತುಂಬ ಹೊತ್ತು ಬೇರೆ ಆಗಿತ್ತಲ್ವಾ, ಏನಾದರೂ ತಿನ್ಸ್ಕರ್ಕೊಂಡು ಹೋಗೋಣ, ನಾವು ಏನಾದರೂ ತಿನ್ಕೊಳ್ಳೋಣ ಅಂತ ಬಂದ್ವಿ. ಏನೋ ಧೀರು ಅವನೇ ಹತ್ತುತ್ತಾನಂತೆ, ನಾನು ಹತ್ತುತ್ತೀನಿ ಅಂಥೇಳಿ ನಾನು ಎತ್ಕೊಂಡಿದ್ರೆ ಕೆಳಗೆ ಇಳಿದು ಹತ್ತಿದ್ದಾನೆ ಅವನೇ. ಸೊ ಈ ಥರ ಎಲ್ಲ ಸೆಟಪ್ ಮಾಡಿದ್ರೆ ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಏನೋ ನಾವು ಬರೋದೇ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಸೊ ಮಾಡಿ ತೊಗೊಂಡು ಬರೋಕ್ಕೆ 15 ಮಿನಿಟ್ಸ್ ಆಗುತ್ತೆ. ಹಾಗಾಗಿ ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇನ್ನೊಂದು 10 ನಿಮಿಷ ಇದೆ. 10 ನಿಮಿಷದಲ್ಲಿ ತಿನ್ಕೊಂಡು ಹೊರಡ್ತಾ ಇರ್ಬೇಕು ನಾವು. ಕ್ಲೋಸ್ ಮಾಡಿಬಿಡ್ತಾರಲ್ವ. ಈ ಕೋಚ್ ನೋಡಿ ಎಷ್ಟು ಕ್ಲೀನ್ ಇದೆ ಅಲ್ಲ. ಏನ್ ಬೇಕು ನಿನ್ಗೆ? ಏನ್ ತಿಂತಾ ಇದೀಯಾ? ಮತ್ತೆ ಫ್ರೆಂಚ್ ಫ್ರೈಸ್, ಮತ್ತೆ ಸ್ಯಾಂಡ್ವಿಚ್, ಗ್ರಿಲ್ಡ್ ಸ್ಯಾಂಡ್ವಿಚ್, ಮತ್ತೆ ಶಾರನ್
ನೋಡಲ್ಲ ದೀರು ದೀರು. ಆ ಟ್ರೈನ್ ಹತ್ಬೇಕಲ್ಲ, ಹಾ ಅದಕ್ಕೆ ಹೋಗೋಣ. ಮೂವ್ ಆಗ್ತಾ ಇಲ್ಲಲ್ಲ ಇದು. ಟ್ರೈನ್ ಎಲ್ಲ ಇದೆಯೋ? ಅಲ್ಲ, ಇದು ಮೂವ್ ಆಗ್ತಾ ಇಲ್ಲಲ್ಲ, ಅದಕ್ಕೆ ಹೋಗೋಣ. ಅದೇ ಯಾವ್ದಕ್ಕೆ ಹೋಗೋಣ? ಯಾವ ಟ್ರೈನ್ ಹೋಗೋಣ? ಯಾವ ಟ್ರೈನ್? ಸ್ಟಾರ್ಟಿಂಗ್ ಅಲ್ಲಿ ಬಂದು ಇದೇ ಲೈಟ್ ಹಾಕಿಟ್ಟಿದಾರಲ್ಲ ಚೆನ್ನಾಗಿ ಅನ್ಕೊಂಡೆ, ಆಮೇಲೆ ಗೊತ್ತಾಯ್ತದೆ. ನಾನು ನೋಡಿದ್ದೆ, ಲಾಸ್ಟ್ ಟೈಮೇ ನೋಡಿದ್ದೆ. ಹೌದಾ? ಬಟ್ ಅವಾಗ ಟೈಮ್ ಇರ್ಲಿಲ್ಲ ನಮ್ಗೆ. ಹೌದಾ? ನಾನು ನೋಡೇ ಇಲ್ಲ. ನಾನು ನೋಡೇ ಇಲ್ಲ. ನೀನ್ ನೋಡಿಲ್ಲ? ನೀನ್ ಅವಾಗ ಇನ್ನ ಚಿಕ್ಕ ಬೇಬಿ ಇದ್ದೆ, ಅದು ದೀರು ಇದ್ದಾನಲ್ಲ ಅಷ್ಟಿದ್ದೆ ಅವಾಗ. ಚಿಕ್ಕ ಪಾಪು ಇದೆ. ಸ್ವಲ್ಪ ದೊಡ್ಡವಳ. ಒಂದ್ 2 ವರ್ಷ ಆಯ್ತಲ್ವಾ? ಮತ್ತ ಅವನ್ದು ಆಲ್ಮೋಸ್ಟ್ 2 ವರ್ಷನೇ ಈಗ, ಒಂದ್ 2-3 ತಿಂಗಳು ಅಷ್ಟ. ಟ್ರೈನ್ ಚೆನ್ನಾಗಿದೆ, ಅಲ್ಲಿದೆ. ಯಪ್ಪ ತಲೆ ನೋಡ್ತಾ ಇದ್ದಾನೆ. ಬಿಡ. ಸಾಕು ಸಾಕು ಸಾಕು, ಬೈತಾರ ನೋಡೋರು. ಮಿಲ್ಕ್ ಶೇಕು, ಸೋಡಾ, ಫ್ರೆಂಚ್ ಫ್ರೈಸ್ ಅಂತೆ, ಮತ್ತು ಸ್ಯಾಂಡ್ವಿಚ್ ಅಂತೆ, ಈ ಥರ ಕೆಲವು ಐಟಮ್ಸ್ನ ತರಿಸ್ಕೊಂಡು ತಿಂತಾಯಿದ್ದೀವಿ. ಚಿನಿಮಾಗೆ ಐಸ್ ಕ್ರೀಮ್ ಇಷ್ಟ ಆಯಿತು, ಹಾಗಾಗಿ ಅವಳಿಗೆ ಐಸ್ ಕ್ರೀಮ್ ಕೊಡಿಸಿದ್ವಿ. ಇನ್ನು ನಾವಂತೂ ಅವಾಗವಾಗ ಈ ಥರ ಫ್ಯಾಮ್ಲಿ ಜೊತೆ ಹೊರಗಡೆ ಹೋಗಿಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ಸ್ನ್ಯಾಕ್ಸ್ ಆದರೂ ತಿಂದ್ಕೊಂಡು ಬರ್ತೀವಿ. ಬಟ್ ಇವಾಗ ಮಳೆ ಬರ್ತಾ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ. ಫ್ರೆಂಚ್ ಫ್ರೈಸ್ ಅಂದರೆ ನಮ್ಮ ದೀರ್ಘೂ ಕೂಡ ಇಷ್ಟ ಆಗುತ್ತೆ, ಹಾಗಂತ ಹೇಳಿಬಿಟ್ಟು ಜಸ್ಟ್ 1-2 ಪೀಸ್ ತಿಂತಾನೆ ಅಷ್ಟೇ ಅವನು. ಅವಂಗೆ ಹೇಳಬೇಕು ಅಂದರೆ ಈ ಥರ ಹೊರಗಡೆದೆಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ. ಇನ್ನೂ ಮೆನ್ಯೂಯಲ್ಲಿ ಸಾಕಷ್ಟು ಐಟಮ್ಸ್ ಇದೆ, ಬಂದಾಗ ಟ್ರೈ ಮಾಡಿ. ಇನ್ನು ಜನ ಯಾರೂ ಇರಲಿಲ್ಲ, ಲಾಸ್ಟಿಗೆ ಇದ್ದಿದ್ದು ನಾವೇ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಮಾತ್ರ ಮಕ್ಕಳಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ. ಚೆನ್ನಾಗಿ ತಿನ್ಕೊಂಡ್ವಿ. ಟೈಮ್ ಬೇರೆ ಆಲ್ರೆಡಿ ಆಗಿತ್ತು, ಚಿನಿಮಾ ಐಸ್ ಕ್ರೀಮ್ ತಿನ್ನೋದ್ರೊಳಗಡೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂಥೇಳಿ ಹಾಗೆ ತಗೊಂಡು ಹೊರಟ್ವಿ. ಬ್ಯಾಗ್ನ ನಾನು ಕೌಂಟ್ರಲ್ಲೇ ಇಟ್ಟು ಬಂದಿರೋದ್ರಿಂದ ಆರಾಮಾಗಿತ್ತು, ಇಲ್ಲಾಂದ್ರೆ ಅದೊಂದು ನಾವು ಹೊತ್ಕೊಂಡು ಬರಬೇಕಾಗಿತ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇನ್ನು ಹಾಗೆ ನೋಡ್ಕೊಳ್ತಾ ಹೊರಗಡೆ ಬಂದ್ವಿ. ಹಬ್ಬ, ಈ 2 ಕೆಲಸ ಮುಗೀತು. ಇವತ್ತು ಏನೋ ಕೆಲಸಕ್ಕಂತ ಬಂದಿದ್ದು, ಇನ್ನೇನೋ ಕೆಲಸ ಮಾಡಿದ್ವಿ. ಆ್ಯಂಡ್ ಕಾರ್ ಪಾರ್ಕ್ ಮಾಡಿ ಬಂದಿದ್ದರು ರಾಜು, ಅಲ್ಲಿವರೆಗೂ ನಡ್ಕೊಂಡೇ ಬಂದ್ವಿ. ಚೆನ್ನಾಗಿತ್ತು ಮಾತ್ರ, ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಅವ್ರ ಜೊತೆಗೆ ನಾವೂ ಎಂಜಾಯ್ ಮಾಡಿದ್ವಿ. ಇನ್ನೊಂದೇನು ಗೊತ್ತಾ, ರಾಜು ಈ ಥರ ಎಲ್ಲಾದರೂ ಹೊರಗಡೆ ಹೋಗಬೇಕಂದಾಗ, ಅಂದರೆ ಪರ್ಟಿಕ್ಯುಲರಾಗಿ ಒಂದೊಂದು ಸ್ಥಳಗಳಿಗೆ ಹೋಗ್ತಿರ್ತೀವಿ ಅಲ್ವಾ, ಅಲ್ಲೇನಾದರೂ ನಮ್ಮ ಮನೆಗೆ ಬೇಕಾಗಿರೋ ವಸ್ತುಗಳಿತ್ತು ಅಂದರೆ ಮುಂಚೆನೇ ಲೀಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಆ ಜಾಗಕ್ಕೆ ಹೋದರೆ ತೊಗೊಂಡು ಬರ್ತೀನಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಮನೆಗೆ ಗ್ರೋಸರಿ ಎಲ್ಲ ತೊಗೊಂಡು ಮನೆಗೆ ಬರ್ತಾಯಿದ್ದೀವಿ. ಫ್ರೆಂಡ್ಸ್, ಈಗ ತಾನೇ ಮನೆಗೆ ಬಂದ್ವಿ. ನಾವು ಆ್ಯಕ್ಚುಲಿ ಬೇರೆ ಕೆಲಸಕ್ಕೆ ಅಂತ ಹೋಗಿದ್ದು, ಅಲ್ಲೇ ಹತ್ತಿರದಲ್ಲೇ ಇದು ಟ್ರೈನ್ ಮ್ಯೂಸಿಯಂ ಇರೋದ್ರಿಂದ ಜಸ್ಟ್ ಹಂಗೆ ನೆನ್ಸ್ಕೊಂಡ್ವಿ. ಇವಳು ಹೋಗ್ಬೇಕು ಅಂತ ಹಠ ಇಟ್ಕೊಂಡು. ದೀರುಗೂ ಒಂದ್ಸಲನೂ ಟ್ರೈನಲ್ಲಿ ಕರ್ಕೊಂಡು ಹೋಗಿರ್ಲಿಲ್ಲ. ಅವನಲ್ಲಿ ಮನೆ ಪಕ್ಕದಲ್ಲಿ ಟ್ರೈನ್ ಬರುತ್ತಲ್ಲ, ಎವ್ರಿ ಟೈಮ್ ಟ್ರೈನ್ ಇರ್ತಾನೆ. ಇಬ್ರಿಗೂ ತೋರಿಸ್ದಂಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಿ. ಅದು ಕೂಡ ಎಷ್ಟೊತ್ತಿಗೆ ಹೋಗಿದೀವಿ ರಾಜು? ಒಂದು ಹಾಫ್ ಅನ್ ಅವರ್ ಇತ್ತೇನಲ್ಲ, ಅರ್ಧ ಗಂಟೆ ಇತ್ತು. 5:20 ಹೋಗಿದ್ದೀವಿ, 6 ಗಂಟೆ ಕ್ಲೋಸ್. 6 ಗಂಟೆಗೆ ಕ್ಲೋಸ್. ಸಿಗತ್ತಾ ಇಲ್ಲೋ ಟಿಕೆಟ್ ಅಂತ ಹೇಳಿ ಹೋದ್ವಿ. ಹೆಂಗೋ ಸಿಕ್ತು, ನೋಡ್ಕೊಂಡು ಬಂದ್ವಿ. ನಾನು ಆಕ್ಚುಲಿ ದೀರು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಅನ್ಕೊಂಡೆ. ಅಂದ್ರೆ ಅವನಿಗೆ ಇದು ಫಸ್ಟ್ ಟೈಮ್ ಅಲ್ಲ, ಇನ್ನೂ ಗೊತ್ತಿಲ್ಲ. ಅವಳು ಸಖತ್ತಾಗಿ ಎಂಜಾಯ್ ಮಾಡಿದ್ದ, ಚೆನ್ನಾಗಿತ್ತು ಒಂಥರ. ನಾವು ತುಂಬಾ ದಿವಸಗಳಾದ್ಮೇಲೆ ಹೋಗಿ ಬಂದ್ವಲ್ಲ, ಸ್ವಲ್ಪ ಚೇಂಜ್ ಇತ್ತು. ಇನ್ನು ಬೇರೆ ಜಾಗಗಳೆಲ್ಲ ನೋಡ್ಕೊಂಡು ಬಂದ್ವಿ, ಅದು ಖುಷಿ ಆಯ್ತು ನಮ್ಗೆ. ಇನ್ನೀಗ ಹೋಗಿ ಚಪಾತಿ ಒಂದು ಮಾಡ್ಬೇಕು. ಮಧ್ಯಾಹ್ನನೇ ಗೋರಿಕಾಯಿ ಪಲ್ಯ ಮಾಡಿದ್ದೆ, ಚಪಾತಿ ಮಾಡಿಬಿಟ್ರೆ ಊಟ ಮಾಡಿ ಮಲ್ಕೊಂಡ್ಬಿಡೋದು. ಚೆನ್ನಾಗಿ ಓಡಾಡಿದ್ದೀನಿ, ಚೆನ್ನಾಗಿ ವಾಕ್ ಆಯ್ತಿದೆ ನನಗೆ. ಇನ್ನು ಮೈಸೂರಲ್ಲಿ ತುಂಬಾ ಪ್ಲೇಸಸ್ ಇದೆ, ನಾವು ಹೋಗ್ಬೇಕು. ನಾವೇ ನೋಡಿಲ್ಲ, ಎಷ್ಟು ವರ್ಷ ಆಯ್ತು ಮೈಸೂರಿಗೆ ಬಂದು, ನಾವೇ ನೋಡಿಲ್ಲ. ಬಟ್ ಅನ್ಕೊಳ್ತೀವಿ ಹೋಗ್ಬೇಕಂತ, ಅದ್ ಏನೇನೋ ಆಗ್ಬಿಡತ್ತೆ. ಲಾಸ್ಟಿಗೆ ನನಗೆ ಹೆಂಗೆ ಅಂದ್ರೆ 1 ಅವರ್ 2 ಅವರ್ ಹಿಂಗ್ ಹೋಗಿ ಬರಕ್ ಇಷ್ಟ ಆಗಲ್ಲ. ಚೆನ್ನಾಗಿ ಸಮಾಧಾನದಿಂದ ಕುತ್ಕೊಂಡು ಎಂಜಾಯ್ ಮಾಡ್ಬೇಕು. ಚೆನ್ನಾಗಿ ಆಟಾಡೋದಿತ್ತು ಅಂದ್ರೆ ಆಟಾಡ್ಬೇಕು, ಆತರ. ಸೊ ಇನ್ನು ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ನಿಮ್ಮ ಮಕ್ಳಿಗೂ ಸಾಧ್ಯ ಆದ್ರೆ ಕರ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಮಕ್ಳಿಗೆ ಟಿಕೆಟ್ ಏನಿರೋದಿಲ್ಲ, ದೊಡ್ಡವ್ರಿಗೆ ಅಷ್ಟೇ. ಅಂದ್ರೆ 5 ವರ್ಷದ ಮೇಲೆ ಇರೋ ಮಕ್ಳಿಗೆ ಅಷ್ಟೇ ಇರುತ್ತೆ. ನಾವು ಕೂಡ ವಾರದಲ್ಲಿ 1 ದಿವಸ ಹೋಗ್ಲೇಬೇಕು.
ಎಲ್ಲಿಗೆ? ಎಲ್ಲಾದ್ರೂ ಒಂದೊಂದು ಪ್ಲೇಸ್ ಹತ್ರದಲ್ಲೇ ತುಂಬಾ ಇದೆ, ಬರೀ 10-20 ಕಿಲೋಮೀಟರ್ಸ್ ಅಷ್ಟೇ. ಇನ್ಮೇಲಿಂದ ಟ್ರೈ ಮಾಡ್ತೀವಿ ಸ್ಯಾಟರ್ಡೆ ಸಂಡೇ ಪ್ಲಾನ್ ಮಾಡ್ಕೊಂಡು. ಏನದು? ಆಪಲ್ಲ? ಏನ್ ಮಾಡ್ಬೇಕು ಇದನ್ನ? ಏನ್ ಮಾಡ್ಬೇಕಿದ? ಅವ್ನು ಯಾವುದೇ ತರಕಾರಿ ಹಣ್ಣು ನೋಡ್ಲಿ ಆಪಲ್ ಆಪಲ್ ಅಂತ ಒಂದು ಗೊತ್ತಿದೆ. ಆಪಲ್ ಬರೋನಾಗೆ ಬಾ 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 ಅದೊಂದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ 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 ಬಾಯ್. ಬಂದೇ